ಭಾರತದ ಟಾಪ್ 3 ನಿಗೂಢ ಕೊಲೆ ಪ್ರಕರಣಗಳು. ಭಾರತದಲ್ಲಿ ನಡೆದ ಕೆಲವು ಕೊಲೆ ಪ್ರಕರಣಗಳು ಹಲವು ವರ್ಷಗಳಾದರೂ ಇಂದಿಗೂ ನಿಗೂಢವಾಗಿಯೇ ಉಳಿದಿವೆ. ಕೆಲವು ಪ್ರಕರಣಗಳಲ್ಲಿ ಸಾಕ್ಷ್ಯಗಳ ಕೊರತೆ, ಸ್ಪಷ್ಟವಲ್ಲದ ಉದ್ದೇಶ, ಪರಸ್ಪರ ವಿರೋಧಿ ಹೇಳಿಕೆಗಳು ಮತ್ತು ಉತ್ತರ ಸಿಗದ ಪ್ರಶ್ನೆಗಳು ಕಂಡುಬರುತ್ತವೆ. 1. ಆರುಷಿ ತಲ್ವಾರ್ ಹೇಮರಾಜ್ ಕೊಲೆ ಪ್ರಕರಣ 2008 ನೋಯ್ಡಾ. 2008 ಮೇ 16ರಂದು 14 ವರ್ಷದ ಆರುಷಿ ತಲ್ವಾರ್ ನೋಯ್ಡಾದಲ್ಲಿರುವ ತನ್ನ ಕುಟುಂಬದ ಮನೆಯಲ್ಲಿ ತನ್ನ ಮಲಗುವ ಕೋಣೆಯಲ್ಲಿ ಮೃತ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದಳು. 2. ಸ್ಟೋನ್ಮ್ಯಾನ್ ಕೊಲೆ ಪ್ರಕರಣಗಳು 1985, 1989 ಮುಂಬೈ ಮತ್ತು ಕೋಲ್ಕತ್ತಾ. ರಾತ್ರಿ ವೇಳೆ ರಸ್ತೆ ಬದಿಯ ಪಾದಚಾರಿ ಮಾರ್ಗಗಳಲ್ಲಿ ಮಲಗುತ್ತಿದ್ದ ಹಲವರು ಭಾರವಾದ ಕಲ್ಲುಗಳು ಅಥವಾ ಕಾಂಕ್ರೀಟ್ ತುಂಡುಗಳಿಂದ ದಾಳಿಗೊಳಗಾಗಿ ಮೃತಪಟ್ಟಿದ್ದರು. 3. ಶೀನಾ ಬೋರಾ ಕೊಲೆ ಪ್ರಕರಣ 2012 ಮುಂಬೈ. ಶೀನಾ ಬೋರಾ 2012ರಲ್ಲಿ ಕಾಣೆಯಾಗಿದ್ದಳು. ಆದರೆ ಆಕೆಯ ನಾಪತ್ತೆ ಆರಂಭದಲ್ಲಿ ದೊಡ್ಡ ಸಾರ್ವಜನಿಕ ಪ್ರಕರಣವಾಗಿ ಗಮನ ಸೆಳೆಯಲಿಲ್ಲ. ಆರುಷಿ ತಲ್ವಾರ್ ಹೇಮರಾಜ್ ಕೊಲೆ ಪ್ರಕರಣ 2008 ನೋಯ್ಡಾ. 2008 ಮೇ ತಿಂಗಳಲ್ಲಿ ಉತ್ತರ ಪ್ರದೇಶದ ನೋಯ್ಡಾದಲ್ಲಿ ನಡೆದ ಆರುಷಿ ತಲ್ವಾರ್ ಹೇಮರಾಜ್ ಕೊಲೆ ಪ್ರಕರಣ ಭಾರತದಲ್ಲೇ ಅತ್ಯಂತ ಚರ್ಚೆಗೆ ಒಳಗಾದ ಮತ್ತು ಹಲವು ಪ್ರಶ್ನೆಗಳನ್ನು ಹುಟ್ಟುಹಾಕಿದ ಅಪರಾಧ ಪ್ರಕರಣಗಳಲ್ಲಿ ಒಂದಾಗಿದೆ. ಈ ಪ್ರಕರಣದಲ್ಲಿ 14 ವರ್ಷದ ಶಾಲಾ ವಿದ್ಯಾರ್ಥಿನಿ ಆರುಷಿ ತಲ್ವಾರ್ ಮತ್ತು ಆಕೆಯ ಕುಟುಂಬದ ಮನೆಯ ಕೆಲಸಗಾರ ಹೇಮರಾಜ್ ಇಬ್ಬರು ಕೊಲೆಯಾಗಿದ್ದರು. ತನಿಖೆಯ ದಿಕ್ಕು ಹಲವು ಬಾರಿ ಬದಲಾಗಿದ್ದು ಪ್ರಕರಣವು ಮಾಧ್ಯಮಗಳಲ್ಲಿ ದೊಡ್ಡ ಸುದ್ದಿಯಾಯಿತು. ಆರುಷಿ ತಲ್ವಾರ್ ತನ್ನ ತಂದೆ ಡಾ. ರಾಜೇಶ್ ತಲ್ವಾರ್, ತಾಯಿ ಡಾ. ನೂಪುರ್ ತಲ್ವಾರ್ ಅವರೊಂದಿಗೆ ನೋಯ್ಡಾದ ಜಲವಾಯು ವಿಹಾರ್ ಪ್ರದೇಶದಲ್ಲಿ ವಾಸಿಸುತ್ತಿದ್ದಳು. ಇಬ್ಬರೂ ದಂತ ವೈದ್ಯರಾಗಿದ್ದರು. 2008 ಮೇ 16ರಂದು ಬೆಳಿಗ್ಗೆ ಆರುಷಿ ತನ್ನ ಮಲಗುವ ಕೋಣೆಯಲ್ಲಿ ಮೃತ ಸ್ಥಿತಿಯಲ್ಲಿ ಪತ್ತೆಯಾದಳು. ಮೊದಲಿಗೆ ಮನೆಯ ಕೆಲಸಗಾರನಾಗಿದ್ದ ಹೇಮರಾಜ್ ಕಾಣೆಯಾಗಿದ್ದ ಕಾರಣ ಆತನೇ ಆರುಷಿಯನ್ನು ಕೊಲೆ ಮಾಡಿ ಪರಾರಿಯಾಗಿದ್ದಾನೆ ಎಂಬ ಅನುಮಾನ ವ್ಯಕ್ತವಾಯಿತು. ಪೊಲೀಸರು ಕೂಡ ಆರಂಭದಲ್ಲಿ ಹೇಮರಾಜ್ನನ್ನು ಪ್ರಮುಖ ಶಂಕಿತನಾಗಿ ಪರಿಗಣಿಸಿದರು. ಆದರೆ ಈ ಊಹೆ ಬಹಳ ಬೇಗ ಬದಲಾಯಿತು. ಮುಂದಿನ ದಿನ ಅಂದರೆ ಮೇ 17ರಂದು ಹೇಮರಾಜ್ನ ಮೃತದೇಹ ಮನೆಯ ಟೆರೇಸ್ ಅಥವಾ ಮೇಲ್ಚಾವಣಿಯಲ್ಲಿ ಪತ್ತೆಯಾಯಿತು. ಇದರಿಂದ ಪ್ರಕರಣ ಸಂಪೂರ್ಣವಾಗಿ ಹೊಸ ತಿರುವು ಪಡೆದುಕೊಂಡಿತು. ಮೊದಲಿಗೆ ಶಂಕಿತನೆಂದು ಭಾವಿಸಿದ್ದ ವ್ಯಕ್ತಿಯೂ ಕೊಲೆಯಾಗಿರುವುದು ತನಿಖೆಗೆ ದೊಡ್ಡ ಸವಾಲಾಯಿತು. ಈ ಘಟನೆ ನಂತರ ಹಲವು ಪ್ರಶ್ನೆಗಳು ಉದ್ಭವಿಸಿದವು. ಆರುಷಿ ಮತ್ತು ಹೇಮರಾಜ್ ಇಬ್ಬರನ್ನು ಯಾರು ಕೊಲೆ ಮಾಡಿದರು? ಕೊಲೆ ಮಾಡಿದವರು ಮನೆಯೊಳಗೆ ಹೇಗೆ ಪ್ರವೇಶಿಸಿದರು? ಮನೆಯ ಬಾಗಿಲುಗಳು ಒಳಗಿನಿಂದ ಲಾಕ್ ಆಗಿದ್ದವೇ? ಮೇಲ್ಚಾವಣಿಯಲ್ಲಿ ಹೇಮರಾಜ್ನ ದೇಹ ಮೊದಲ ದಿನವೇ ಏಕೆ ಪತ್ತೆಯಾಗಲಿಲ್ಲ? ಘಟನಾ ಸ್ಥಳದ ಸಾಕ್ಷ್ಯಗಳನ್ನು ಸರಿಯಾಗಿ ಸಂರಕ್ಷಿಸಲಾಗಿತ್ತೆ? ಈ ಪ್ರಶ್ನೆಗಳಿಗೆ ಸ್ಪಷ್ಟವಾದ ಉತ್ತರ ಸಿಗದ ಕಾರಣ ಪ್ರಕರಣದ ತನಿಖೆ ಹೆಚ್ಚು ಸಂಕೀರ್ಣವಾಯಿತು. ಆರಂಭದಲ್ಲಿ ಉತ್ತರ ಪ್ರದೇಶ ಪೊಲೀಸರು ತನಿಖೆ ನಡೆಸಿದರು. ನಂತರ ಪ್ರಕರಣವನ್ನು ಕೇಂದ್ರ ತನಿಖಾ ದಳ ಅಥವಾ ಛಪಾಯ್ಗೆ ವರ್ಗಾಯಿಸಲಾಯಿತು. ತನಿಖೆಯ ಸಮಯದಲ್ಲಿ ಹಲವು ವ್ಯಕ್ತಿಗಳ ಬಗ್ಗೆ ಅನುಮಾನ ವ್ಯಕ್ತವಾಯಿತು. ಮನೆಯ ಕೆಲಸಗಾರರು ಮತ್ತು ಪರಿಚಿತರನ್ನು ವಿಚಾರಣೆ ಮಾಡಲಾಯಿತು. ನಂತರ ತನಿಖೆಯ ಗಮನ ಆರುಷಿಯ ತಂದೆ ತಾಯಿಯ ಮೇಲೂ ಕೇಂದ್ರೀಕರಿಸಲಾಯಿತು. ಖಬೈ ತನಿಖೆಯಲ್ಲಿ ಆರುಷಿಯ ತಂದೆ ತಾಯಿ ಘಟನೆಗೆ ಸಂಬಂಧಿಸಿರಬಹುದು ಎಂಬ ಅನುಮಾನ ವ್ಯಕ್ತಪಡಿಸಲಾಯಿತು. ಆದರೆ ಪ್ರಕರಣದಲ್ಲಿ ನೇರವಾದ ಮತ್ತು ಸಂಪೂರ್ಣವಾಗಿ ನಿರ್ಣಾಯಕವಾದ ಸಾಕ್ಷ್ಯಗಳ ಕುರಿತು ಹಲವು ಚರ್ಚೆಗಳು ನಡೆದವು. ತನಿಖೆಯ ವಿಧಾನ, ಘಟನಾ ಸ್ಥಳದ ನಿರ್ವಹಣೆ ಮತ್ತು ಸಾಕ್ಷ್ಯಗಳ ಸಂಗ್ರಹದ ಬಗ್ಗೆ ಕೂಡ ಪ್ರಶ್ನೆಗಳು ಎದ್ದವು. 2013ರಲ್ಲಿ ವಿಶೇಷ ಛಬೈ ನ್ಯಾಯಾಲಯವು ಡಾ. ರಾಜೇಶ್ ತಲ್ವಾರ್ ಮತ್ತು ಡಾ. ನೂಪುರ್ ತಲ್ವಾರ್ ಅವರನ್ನು ಕೊಲೆ ಮತ್ತು ಸಾಕ್ಷ್ಯ ನಾಶಕ್ಕೆ ಸಂಬಂಧಿಸಿದ ಆರೋಪಗಳಲ್ಲಿ ತಪ್ಪಿತಸ್ಥರೆಂದು ತೀರ್ಪು ನೀಡಿತು. ಅವರಿಗೆ ಜೀವಾವಧಿ ಶಿಕ್ಷೆ ವಿಧಿಸಲಾಯಿತು. ಆದರೆ ಪ್ರಕರಣ ಇಲ್ಲಿ ಮುಗಿಯಲಿಲ್ಲ. ತಲ್ವಾರ್ ದಂಪತಿ ಈ ತೀರ್ಪಿನ ವಿರುದ್ಧ ಅಲಹಾಬಾದ್ ಹೈಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸಿದರು. 2017ರಲ್ಲಿ ಅಲಹಾಬಾದ್ ಹೈಕೋರ್ಟ್ ಪ್ರಕರಣವನ್ನು ಮರುಪರಿಶೀಲಿಸಿತು. ಸಾಕ್ಷ್ಯಗಳ ಸಂಪೂರ್ಣತೆ, ತನಿಖೆಯಲ್ಲಿನ ದೋಷಗಳು ಮತ್ತು ಆರೋಪವನ್ನು ನಿರ್ಣಾಯಕವಾಗಿ ಸಾಬೀತುಪಡಿಸುವ ವಿಷಯಗಳನ್ನು ಪರಿಶೀಲಿಸಿದ ನಂತರ ನ್ಯಾಯಾಲಯವು ತಲ್ವಾರ್ ದಂಪತಿಯನ್ನು ಖುಲಾಸೆಗೊಳಿಸಿತು. ಹೈಕೋರ್ಟ್ನ ತೀರ್ಪಿನ ಮುಖ್ಯ ಅರ್ಥವೆಂದರೆ ಲಭ್ಯವಿದ್ದ ಸಾಕ್ಷ್ಯಗಳ ಆಧಾರದ ಮೇಲೆ ಆರೋಪವನ್ನು ಸಂದೇಹಕ್ಕೆ ಅವಕಾಶವಿಲ್ಲದ ರೀತಿಯಲ್ಲಿ ಸಾಬೀತುಪಡಿಸಲಾಗಿಲ್ಲ ಎಂಬುದು. ಕ್ರಿಮಿನಲ್ ಪ್ರಕರಣಗಳಲ್ಲಿ ಆರೋಪವನ್ನು ದೃಢವಾಗಿ ಸಾಬೀತುಪಡಿಸುವ ಹೊಣೆಗಾರಿಕೆ ತನಿಖಾ ಮತ್ತು ಪ್ರಾಸಿಕ್ಯೂಷನ್ ಪಕ್ಷದ ಮೇಲಿದೆ. ಕೇವಲ ಅನುಮಾನ ಅಥವಾ ಸಂದರ್ಭೋಚಿತ ಅಂಶಗಳ ಆಧಾರದ ಮೇಲೆ ಶಿಕ್ಷೆ ನೀಡಲು ಸಾಧ್ಯವಿಲ್ಲ ಎಂಬ ತತ್ವವನ್ನು ನ್ಯಾಯಾಲಯ ಪರಿಗಣಿಸಿತು. ಈ ಪ್ರಕರಣವು ಭಾರತೀಯ ತನಿಖಾ ವ್ಯವಸ್ಥೆ ಮತ್ತು ಮಾಧ್ಯಮಗಳ ಪಾತ್ರದ ಬಗ್ಗೆ ದೊಡ್ಡ ಚರ್ಚೆಗೆ ಕಾರಣವಾಯಿತು. ತನಿಖೆಯ ಆರಂಭದಲ್ಲೇ ಘಟನಾ ಸ್ಥಳವನ್ನು ಸರಿಯಾಗಿ ರಕ್ಷಿಸದಿದ್ದರೆ ಪ್ರಮುಖ ಸಾಕ್ಷ್ಯಗಳು ಕಳೆದುಹೋಗಬಹುದು ಎಂಬುದನ್ನು ಈ ಪ್ರಕರಣ ತೋರಿಸಿತು.
ಅದೇ ರೀತಿ ಮಾಧ್ಯಮಗಳಲ್ಲಿ ಹರಡುವ ಊಹಾಪೋಹಗಳು ಸಾರ್ವಜನಿಕರ ಅಭಿಪ್ರಾಯದ ಮೇಲೆ ಪರಿಣಾಮ ಬೀರುವ ಸಾಧ್ಯತೆಯಿದೆ ಎಂಬ ಚರ್ಚೆಯೂ ನಡೆಯಿತು. ತನಿಖೆ ಪೂರ್ಣಗೊಳ್ಳುವ ಮೊದಲು ಯಾರನ್ನಾದರೂ ಅಪರಾಧಿ ಎಂದು ನಿರ್ಧರಿಸುವುದು ಸರಿಯಲ್ಲ ಎಂಬ ಪಾಠವನ್ನು ಈ ಪ್ರಕರಣ ನೆನಪಿಸುತ್ತದೆ. ಇಂದಿಗೂ ಈ ಪ್ರಕರಣಕ್ಕೆ ಸಂಬಂಧಿಸಿದ ಕೆಲವು ಪ್ರಮುಖ ಪ್ರಶ್ನೆಗಳು ಸಾರ್ವಜನಿಕ ಚರ್ಚೆಯಲ್ಲಿ ಉಳಿದಿವೆ. ಆರುಷಿ ಮತ್ತು ಹೇಮರಾಜ್ ಅವರನ್ನು ನಿಜವಾಗಿ ಯಾರು ಕೊಲೆ ಮಾಡಿದರು? ಕೊಲೆಯ ಉದ್ದೇಶ ಏನು? ಪ್ರಕರಣದ ಎಲ್ಲ ಸಾಕ್ಷ್ಯಗಳನ್ನು ಸರಿಯಾಗಿ ಪರಿಶೀಲಿಸಲಾಗಿತ್ತೆ? ತನಿಖೆಯ ಆರಂಭದಲ್ಲಾದ ತಪ್ಪುಗಳಿಂದ ಸತ್ಯವನ್ನು ಕಂಡುಹಿಡಿಯುವುದು ಕಷ್ಟವಾಯಿತೆ? ಈ ಪ್ರಶ್ನೆಗಳಿಗೆ ಸಂಪೂರ್ಣ ಮತ್ತು ಎಲ್ಲರಿಗೂ ಒಪ್ಪಿಗೆಯಾಗುವ ಉತ್ತರ ದೊರಕಿಲ್ಲ. ಕೊನೆಯಲ್ಲಿ ಹೇಳುವುದಾದರೆ, ಆರುಷಿ ತಲ್ವಾರ್ ಹೇಮರಾಜ್ ಕೊಲೆ ಪ್ರಕರಣವು ಕೇವಲ ಒಂದು ಅಪರಾಧ ಪ್ರಕರಣವಲ್ಲ. ಇದು ತನಿಖೆಯ ಗುಣಮಟ್ಟ, ಸಾಕ್ಷ್ಯ ಸಂರಕ್ಷಣೆ, ನ್ಯಾಯಾಂಗ ಪ್ರಕ್ರಿಯೆ ಮತ್ತು ಮಾಧ್ಯಮದ ಜವಾಬ್ದಾರಿಯ ಮಹತ್ವವನ್ನು ತೋರಿಸಿದ ಪ್ರಕರಣವಾಗಿದೆ. 2017ರಲ್ಲಿ ತಲ್ವಾರ್ ದಂಪತಿಗೆ ಖುಲಾಸೆ ದೊರೆತಿದ್ದರೂ ಆರುಷಿ ಮತ್ತು ಹೇಮರಾಜ್ ಅವರ ಕೊಲೆಗಳ ಕುರಿತು ಹಲವು ಪ್ರಶ್ನೆಗಳು ಇನ್ನೂ ಸಾರ್ವಜನಿಕ ಚರ್ಚೆಯಲ್ಲಿ ಉಳಿದಿವೆ. ಸ್ಟೋನ್ಮ್ಯಾನ್ ಕೊಲೆ ರಹಸ್ಯ. 1985, 1989, ಮುಂಬೈ ಮತ್ತು ಕೋಲ್ಕತ್ತಾ. ಒಂದು ನಗರ, ರಾತ್ರಿಯ ಕತ್ತಲೆ, ರಸ್ತೆ ಬದಿಯಲ್ಲಿ ನಿದ್ರಿಸುತ್ತಿದ್ದ ನಿರಾಶ್ರಿತ ಜನರು ಮತ್ತು ಯಾವುದೇ ಸುಳಿವು ಬಿಡದೆ ದಾಳಿ ನಡೆಸುತ್ತಿದ್ದ ಒಬ್ಬ ಅಪರಿಚಿತ ಕೊಲೆಗಾರ. ಅವನು ಯಾರು? ಅವನು ಒಬ್ಬನೇ ವ್ಯಕ್ತಿಯೇ ಅಥವಾ ಈ ಕೊಲೆಗಳ ಹಿಂದೆ ಹಲವಾರು ಜನರಿದ್ದರೆ? ಇದು ಭಾರತದ ಅತ್ಯಂತ ನಿಗೂಢ ಸರಣಿ ಕೊಲೆ ಪ್ರಕರಣಗಳಲ್ಲಿ ಒಂದಾದ ಸ್ಟೋನ್ಮ್ಯಾನ್ ಕೊಲೆಗಳ ರಹಸ್ಯ. ಆರಂಭ. ಮುಂಬೈನ ಭಯಾನಕ ರಾತ್ರಿಗಳು. 1980ರ ದಶಕದ ಮಧ್ಯಭಾಗದಲ್ಲಿ ಭಾರತದ ಆರ್ಥಿಕ ರಾಜಧಾನಿಯಾದ ಮುಂಬೈ ನಗರದಲ್ಲಿ ವಿಚಿತ್ರ ಮತ್ತು ಭಯಾನಕ ಘಟನೆಗಳು ನಡೆಯಲು ಆರಂಭವಾದವು. ನಗರದ ರಸ್ತೆ ಬದಿಯ ಪಾದಚಾರಿ ಮಾರ್ಗಗಳಲ್ಲಿ, ರೈಲು ನಿಲ್ದಾಣಗಳ ಸುತ್ತಮುತ್ತ ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಅನೇಕ ನಿರಾಶ್ರಿತ ಜನರು ರಾತ್ರಿ ಮಲಗುತ್ತಿದ್ದರು. ಅವರಲ್ಲಿ ಕೆಲವರು ಬಡತನದಿಂದ ಮನೆ ಕಳೆದುಕೊಂಡವರು. ಇನ್ನು ಕೆಲವರು ದಿನಗೂಲಿ ಕೆಲಸ ಮಾಡಿ ರಾತ್ರಿ ರಸ್ತೆ ಬದಿಯಲ್ಲೇ ವಿಶ್ರಾಂತಿ ಪಡೆಯುತ್ತಿದ್ದರು. ಆದರೆ ಒಂದು ದಿನ ಬೆಳಿಗ್ಗೆ ಜನರು ಎದ್ದು ನೋಡಿದಾಗ ರಸ್ತೆ ಬದಿಯಲ್ಲಿ ಮಲಗಿದ್ದ ವ್ಯಕ್ತಿಯೊಬ್ಬರು ಮೃತಪಟ್ಟ ಸ್ಥಿತಿಯಲ್ಲಿ ಪತ್ತೆಯಾದರು. ಆತನ ತಲೆಯ ಭಾಗಕ್ಕೆ ಭಾರವಾದ ಕಲ್ಲು ಅಥವಾ ಕಾಂಕ್ರೀಟ್ ತುಂಡಿನಿಂದ ದಾಳಿ ನಡೆದಿರುವ ಲಕ್ಷಣಗಳು ಕಂಡುಬಂದವು. ಮೊದಲಿಗೆ ಇದನ್ನು ಒಂದು ಪ್ರತ್ಯೇಕ ಅಪರಾಧ ಎಂದು ಭಾವಿಸಲಾಯಿತು. ಆದರೆ ಕೆಲವು ದಿನಗಳ ನಂತರ ಇದೇ ರೀತಿಯ ಮತ್ತೊಂದು ಘಟನೆ ನಡೆಯಿತು. ನಂತರ ಮತ್ತೆ ಪ್ರತಿ ಘಟನೆಯಲ್ಲೂ ಕೆಲವು ಹೋಲಿಕೆಗಳು ಕಂಡುಬಂದವು. ಹೆಚ್ಚಿನ ಸಂತ್ರಸ್ತರು ರಸ್ತೆ ಬದಿಯಲ್ಲಿ ಮಲಗುತ್ತಿದ್ದವರು. ದಾಳಿಗಳು ಹೆಚ್ಚಾಗಿ ರಾತ್ರಿ ಸಮಯದಲ್ಲಿ ನಡೆದಿದ್ದವು ಮತ್ತು ಭಾರವಾದ ಕಲ್ಲು ಅಥವಾ ಕಾಂಕ್ರೀಟ್ ವಸ್ತುಗಳನ್ನು ಬಳಸಲಾಗಿದೆ ಎಂದು ತನಿಖೆಯಲ್ಲಿ ಶಂಕಿಸಲಾಯಿತು. ಈ ಘಟನೆಗಳು ಜನರಲ್ಲಿ ಭಯ ಹುಟ್ಟಿಸಲು ಆರಂಭಿಸಿದವು. ಸ್ಟೋನ್ಮ್ಯಾನ್ ಎಂಬ ಹೆಸರು. ಈ ಸರಣಿ ದಾಳಿಗಳ ಬಗ್ಗೆ ಸುದ್ದಿ ಪತ್ರಿಕೆಗಳು ಮತ್ತು ಸಾರ್ವಜನಿಕರಲ್ಲಿ ಚರ್ಚೆ ಹೆಚ್ಚಾಗತೊಡಗಿತು. ಭಾರವಾದ ಕಲ್ಲುಗಳನ್ನು ಬಳಸಿ ದಾಳಿ ಮಾಡಲಾಗಿದೆ ಎಂಬ ಕಾರಣದಿಂದ ಈ ಅಪರಿಚಿತ ದಾಳಿಕೋರನಿಗೆ ಸ್ಟೋನ್ಮ್ಯಾನ್ ಎಂಬ ಹೆಸರು ನೀಡಲಾಯಿತು. ಆದರೆ ಇದು ಕೊಲೆಗಾರನ ನಿಜವಾದ ಹೆಸರು ಅಲ್ಲ. ಪೊಲೀಸರು ಅಥವಾ ತನಿಖಾಧಿಕಾರಿಗಳು ಗುರುತಿಸಿದ ವ್ಯಕ್ತಿಯ ಹೆಸರು ಅಲ್ಲ. ಇದು ಮಾಧ್ಯಮಗಳು ಮತ್ತು ಸಾರ್ವಜನಿಕರು ಬಳಸಿದ ಒಂದು ಹೆಸರು ಮಾತ್ರ. ಆದರೆ ಈ ಹೆಸರು ನಿಧಾನವಾಗಿ ಮುಂಬೈ ನಗರದ ಭಯದ ಸಂಕೇತವಾಗಿಯಿತು. ರಾತ್ರಿ ಸಮಯದಲ್ಲಿ ರಸ್ತೆ ಬದಿಯಲ್ಲಿ ಮಲಗುತ್ತಿದ್ದ ಜನರು ಆತಂಕಕ್ಕೆ ಒಳಗಾದರು. ಇಂದು ರಾತ್ರಿ ಮುಂದಿನ ಗುರಿ ಯಾರು? ದಾಳಿಕೋರ ಮತ್ತೆ ಬರಬಹುದೇ? ಅವನು ನಮ್ಮನ್ನು ಗಮನಿಸುತ್ತಿದ್ದಾನೆಯೇ? ಇಂತಹ ಪ್ರಶ್ನೆಗಳು ಜನರನ್ನು ಕಾಡತೊಡಗಿದವು. ತನಿಖೆ ಆರಂಭ. ಪೊಲೀಸರು ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದರು. ಘಟನೆಗಳ ಸ್ಥಳಗಳನ್ನು ಪರಿಶೀಲಿಸಲಾಯಿತು. ಸಾಕ್ಷ್ಯಗಳನ್ನು ಸಂಗ್ರಹಿಸಲು ಪ್ರಯತ್ನಿಸಲಾಯಿತು. ಸುತ್ತಮುತ್ತಲಿನ ಜನರನ್ನು ವಿಚಾರಣೆ ಮಾಡಲಾಯಿತು. ಶಂಕಿತರ ಬಗ್ಗೆ ಮಾಹಿತಿ ಸಂಗ್ರಹಿಸಲಾಯಿತು. ಆದರೆ ತನಿಖೆಗೆ ದೊಡ್ಡ ಸವಾಲುಗಳು ಎದುರಾದವು. ಹೆಚ್ಚಿನ ದಾಳಿಗಳು ರಾತ್ರಿ ನಡೆದಿದ್ದವು. ಘಟನೆ ನಡೆದ ಸ್ಥಳಗಳು ಸಾರ್ವಜನಿಕ ಪ್ರದೇಶಗಳಾಗಿದ್ದವು. ಸಾಕ್ಷಿದಾರರು ಬಹಳ ಕಡಿಮೆ ಇದ್ದರು. ಆ ಕಾಲದಲ್ಲಿ ಇಂದಿನಂತೆ ಎಲ್ಲೆಡೆ ಕ್ಯಾಮೆರಾಗಳು, ಮೊಬೈಲ್ ಫೋನ್ಗಳು ಅಥವಾ ಸುಧಾರಿತ ಡಿಜಿಟಲ್ ತನಿಖಾ ತಂತ್ರಜ್ಞಾನಗಳು ಇರಲಿಲ್ಲ. ಇದರಿಂದ ದಾಳಿಕೋರನನ್ನು ಗುರುತಿಸುವುದು ತುಂಬಾ ಕಷ್ಟವಾಯಿತು. ಪೊಲೀಸರು ಕೆಲವು ಶಂಕಿತರನ್ನು ವಿಚಾರಣೆ ನಡೆಸಿದರು. ಆದರೆ ಈ ಎಲ್ಲಾ ಕೊಲೆಗಳಿಗೆ ಒಬ್ಬನೇ ವ್ಯಕ್ತಿ ಹೊಣೆ ಎಂದು ಖಚಿತವಾಗಿ ಸಾಬೀತುಪಡಿಸುವಂತಹ ನಿರ್ಣಾಯಕ ಸಾಕ್ಷ್ಯ ದೊರೆಯಲಿಲ್ಲ. ಕೋಲ್ಕತ್ತಾದಲ್ಲಿ ಮತ್ತೆ ಅದೇ ಮಾದರಿ. ಕೆಲವು ವರ್ಷಗಳ ನಂತರ ಕೋಲ್ಕತ್ತಾ ನಗರದಲ್ಲಿಯೂ ಇದೇ ರೀತಿಯ ಘಟನೆಗಳು ವರದಿಯಾದವು. ರಾತ್ರಿ ರಸ್ತೆ ಬದಿಯಲ್ಲಿ ಮಲಗುತ್ತಿದ್ದ ಕೆಲವು ಜನರು ಭಾರವಾದ ಕಲ್ಲುಗಳಿಂದ ದಾಳಿಗೊಳಗಾಗಿ ಮೃತಪಟ್ಟಿದ್ದರು. ಈ ಘಟನೆಗಳು ಮುಂಬೈಯ ಸ್ಟೋನ್ಮ್ಯಾನ್ ಪ್ರಕರಣಗಳನ್ನು ನೆನಪಿಸಿದವು. ಆಗ ಒಂದು ದೊಡ್ಡ ಪ್ರಶ್ನೆ ಹುಟ್ಟಿತು. ಮುಂಬೈ ಮತ್ತು ಕೋಲ್ಕತ್ತಾದ ದಾಳಿಗಳ ಹಿಂದೆ ಒಬ್ಬನೇ ವ್ಯಕ್ತಿ ಇದ್ದನೇ? ಕೆಲವರು ಒಬ್ಬ ಅಪರಿಚಿತ ಕೊಲೆಗಾರ ನಗರದಿಂದ ನಗರಕ್ಕೆ ಹೋಗಿ ದಾಳಿ ನಡೆಸಿರಬಹುದು ಎಂದು ಊಹಿಸಿದರು.
ಆದರೆ ಈ ಕಲ್ಪನೆಯನ್ನು ದೃಢೀಕರಿಸುವ ನಿರ್ಣಾಯಕ ಸಾಕ್ಷ್ಯ ದೊರೆಯಲಿಲ್ಲ. ಇನ್ನು ಕೆಲವರು ಮುಂಬೈ ಮತ್ತು ಕೋಲ್ಕತ್ತಾದ ಘಟನೆಗಳು ಪರಸ್ಪರ ಸಂಬಂಧವಿಲ್ಲದಿರಬಹುದು ಎಂದು ಅಭಿಪ್ರಾಯಪಟ್ಟರು. ಬಹುಶಃ ಬೇರೆ ಬೇರೆ ವ್ಯಕ್ತಿಗಳು ಒಂದೇ ರೀತಿಯ ವಿಧಾನದಲ್ಲಿ ದಾಳಿ ನಡೆಸಿರಬಹುದು. ಆದರೆ ಈ ಪ್ರಶ್ನೆಗಳಿಗೂ ಸ್ಪಷ್ಟ ಉತ್ತರ ಸಿಗಲಿಲ್ಲ. ಕೊಲೆಗಾರನ ಉದ್ದೇಶ ಏನು? ಈ ಪ್ರಕರಣದ ಮತ್ತೊಂದು ದೊಡ್ಡ ರಹಸ್ಯವೆಂದರೆ ದಾಳಿಯ ಉದ್ದೇಶ. ಸಂತ್ರಸ್ತರಿಂದ ಹಣ ಅಥವಾ ವಸ್ತುಗಳನ್ನು ಕಳವು ಮಾಡಲಾಗಿದೆ ಎಂಬ ಸ್ಪಷ್ಟ ಮಾದರಿ ಕಂಡುಬಂದಿಲ್ಲ. ವೈಯಕ್ತಿಕ ದ್ವೇಷ ಅಥವಾ ಪ್ರತೀಕಾರದ ಬಗ್ಗೆ ದೃಢವಾದ ಸಾಕ್ಷ್ಯವೂ ಇರಲಿಲ್ಲ. ಹೆಚ್ಚಿನ ಸಂತ್ರಸ್ತರು ಪರಸ್ಪರ ಪರಿಚಿತರಾಗಿರಲಿಲ್ಲ. ಹಾಗಾದರೆ ದಾಳಿಕೋರನು ಅವರನ್ನು ಏಕೆ ಗುರಿಯಾಗಿಸಿಕೊಂಡ? ಅವರು ರಸ್ತೆ ಬದಿಯಲ್ಲಿ ಒಂಟಿಯಾಗಿ ಮತ್ತು ರಕ್ಷಣೆ ಇಲ್ಲದೆ ಮಲಗುತ್ತಿದ್ದ ಕಾರಣವೇ? ಅಥವಾ ದಾಳಿಕೋರನಿಗೆ ಬೇರೆ ಯಾವುದಾದರೂ ಉದ್ದೇಶವಿತ್ತೆ? ಈ ಪ್ರಶ್ನೆಗಳು ಇಂದಿಗೂ ನಿಗೂಢವಾಗಿವೆ. ಇಂದಿಗೂ ಉತ್ತರ ಸಿಗದ ಪ್ರಶ್ನೆಗಳು. ಸ್ಟೋನ್ಮ್ಯಾನ್ ಪ್ರಕರಣದಲ್ಲಿ ಇನ್ನೂ ಹಲವು ಪ್ರಶ್ನೆಗಳು ಉಳಿದಿವೆ. ಸ್ಟೋನ್ಮ್ಯಾನ್ ನಿಜವಾಗಿ ಯಾರು? ಮುಂಬೈ ಮತ್ತು ಕೋಲ್ಕತ್ತಾದ ಕೊಲೆಗಳನ್ನು ಒಬ್ಬನೇ ವ್ಯಕ್ತಿ ಮಾಡಿದ್ದಾನೆಯೇ? ಅಥವಾ ಹಲವು ದಾಳಿಕೋರರು ಭಾಗಿಯಾಗಿದ್ದರೆ? ಕೊಲೆಗಳ ಹಿಂದಿನ ಉದ್ದೇಶ ಏನು? ಪೊಲೀಸರು ದಾಳಿಕೋರನಿಗೆ ಹತ್ತಿರವಾಗಿದ್ದರೂ ಆತ ತಪ್ಪಿಸಿಕೊಂಡನೇ? ಕೆಲವು ಪ್ರಕರಣಗಳು ಪರಸ್ಪರ ಸಂಬಂಧವಿಲ್ಲದಿದ್ದರೂ ಅವುಗಳನ್ನು ಒಂದೇ ಸರಣಿ ಎಂದು ಪರಿಗಣಿಸಲಾಗಿದೆಯೇ? ಈ ಪ್ರಶ್ನೆಗಳಿಗೆ ಸ್ಪಷ್ಟ ಮತ್ತು ಅಂತಿಮ ಉತ್ತರ ಇಂದಿಗೂ ಲಭ್ಯವಿಲ್ಲ. ಶೀನಾ ಬೋರಾ ಕೊಲೆ ಪ್ರಕರಣ 2012. ಭಾರತದ ಅತ್ಯಂತ ಚರ್ಚಿತ ಮತ್ತು ಸಂಕೀರ್ಣ ಕೊಲೆ ಪ್ರಕರಣಗಳಲ್ಲಿ ಒಂದಾದ ಶೀನಾ ಬೋರಾ ಕೊಲೆ ಪ್ರಕರಣ ಇಂದಿಗೂ ಜನರಲ್ಲಿ ಕುತೂಹಲ ಮೂಡಿಸುವ ಪ್ರಕರಣವಾಗಿದೆ. ಇದು ಕೇವಲ ಒಂದು ಕೊಲೆ ಪ್ರಕರಣವಲ್ಲ, ಕುಟುಂಬದ ಸಂಬಂಧಗಳು, ರಹಸ್ಯಗಳು ಮತ್ತು ತನಿಖೆಯ ತಿರುವುಗಳಿಂದ ದೇಶದಾದ್ಯಂತ ಗಮನ ಸೆಳೆದ ಘಟನೆ. 2012ರ ಏಪ್ರಿಲ್ನಲ್ಲಿ 24 ವರ್ಷದ ಶೀನಾ ಬೋರಾ ಇದ್ದಕ್ಕಿದ್ದಂತೆ ಕಾಣೆಯಾಗಿದ್ದಳು. ಆ ಸಮಯದಲ್ಲಿ ಆಕೆಯ ಸ್ನೇಹಿತರು ಮತ್ತು ಪರಿಚಿತರಿಗೆ ಶೀನಾ ವಿದೇಶಕ್ಕೆ ಹೋಗಿದ್ದಾಳೆ ಅಥವಾ ತನ್ನ ವೈಯಕ್ತಿಕ ಜೀವನಕ್ಕಾಗಿ ಸಂಪರ್ಕ ಕಡಿತ ಮಾಡಿಕೊಂಡಿದ್ದಾಳೆ ಎಂದು ಹೇಳಲಾಗಿತ್ತು. ಆದ್ದರಿಂದ ಆರಂಭದಲ್ಲಿ ಈ ಪ್ರಕರಣವು ಕಾಣೆಯಾದ ವ್ಯಕ್ತಿಯ ಪ್ರಕರಣವಾಗಿಯೇ ಉಳಿಯಿತು. ಯಾವುದೇ ದೊಡ್ಡ ಮಟ್ಟದ ತನಿಖೆ ನಡೆಯಲಿಲ್ಲ ಮತ್ತು ಕಾಲ ಕಳೆಯುತ್ತಾ ಜನರು ಈ ವಿಷಯವನ್ನು ಮರೆತರು. ಪ್ರಕರಣಕ್ಕೆ ದೊಡ್ಡ ತಿರುವು 3 ವರ್ಷಗಳ ನಂತರ, ಅಂದರೆ 2015ರಲ್ಲಿ ಈ ಪ್ರಕರಣಕ್ಕೆ ಅನಿರೀಕ್ಷಿತ ತಿರುವು ಸಿಕ್ಕಿತು. ಒಂದು ಬೇರೆ ಅಪರಾಧದ ತನಿಖೆಯ ವೇಳೆ ಶ್ಯಾಮ್ ರಾಯ್ ಎಂಬ ವ್ಯಕ್ತಿಯ ಹೇಳಿಕೆ ಪೊಲೀಸರ ಗಮನ ಸೆಳೆಯಿತು. ಆ ಹೇಳಿಕೆಯ ಆಧಾರದ ಮೇಲೆ ಪೊಲೀಸರು ತನಿಖೆಯನ್ನು ಮುಂದುವರಿಸಿದಾಗ ಶೀನಾ ಬೋರಾ ಕಾಣೆಯಾಗಿಲ್ಲ, ಬದಲಿಗೆ ಕೊಲೆಯಾಗಿದ್ದಾಳೆ ಎಂಬ ಆರೋಪ ಹೊರಬಂದಿತು. ಇದಾದ ನಂತರ ಮಾಧ್ಯಮ ಲೋಕದ ಪ್ರಮುಖ ವ್ಯಕ್ತಿಯಾಗಿದ್ದ ಇಂದ್ರಾಣಿ ಮುಖರ್ಜಿ ಬಂಧಿತರಾದರು. ಜೊತೆಗೆ ಅವರ ಮಾಜಿ ಪತಿ ಸಂಜೀವ್ ಖನ್ನಾ ಮತ್ತು ಚಾಲಕ ಶ್ಯಾಮ್ ರಾಯ್ ಅವರ ಮೇಲೂ ಪ್ರಕರಣ ದಾಖಲಿಸಲಾಯಿತು. अपनी ही बेटी के कत्ल के इल्जाम में जेल जा चुकी इंद्राणी मुखर्जी की जिंदगी के वो राज अब आम हो गए हैं जिन्हें उन्होंने बड़े जतन से छिपाया था. ತನಿಖಾ ಸಂಸ್ಥೆಗಳ ಆರೋಪದ ಪ್ರಕಾರ 2012ರ ಏಪ್ರಿಲ್ನಲ್ಲಿ ಶೀನಾಳನ್ನು ಕಾರಿನಲ್ಲಿ ಕರೆದುಕೊಂಡು ಹೋಗಿ ಕೊಲೆ ಮಾಡಲಾಯಿತು. ನಂತರ ಆಕೆಯ ಮೃತದೇಹವನ್ನು ಮಹಾರಾಷ್ಟ್ರದ ರಾಯಗಢ ಜಿಲ್ಲೆಯ ಅರಣ್ಯ ಪ್ರದೇಶಕ್ಕೆ ಕೊಂಡೊಯ್ದು ಅಲ್ಲಿ ಸುಟ್ಟು ವಿಲೇವಾರಿ ಮಾಡಲಾಗಿದೆ ಎಂದು ಆರೋಪಿಸಲಾಗಿದೆ. ಈ ಆರೋಪಗಳನ್ನು ಸಂಬಂಧಪಟ್ಟವರು ನ್ಯಾಯಾಲಯದಲ್ಲಿ ವಿವಿಧ ಹಂತಗಳಲ್ಲಿ ಪ್ರಶ್ನಿಸಿದ್ದಾರೆ ಮತ್ತು ಪ್ರಕರಣದ ವಿಚಾರಣೆ ಹಲವು ವರ್ಷಗಳಿಂದ ಮುಂದುವರಿದಿದೆ. ಪ್ರಕರಣ ಏಕೆ ದೇಶದ ಗಮನ ಸೆಳೆಯಿತು? ಈ ಪ್ರಕರಣದಲ್ಲಿ ಅತ್ಯಂತ ಹೆಚ್ಚು ಚರ್ಚೆಯಾದ ವಿಷಯ ಕುಟುಂಬದ ಸಂಬಂಧಗಳು. ಸಾರ್ವಜನಿಕವಾಗಿ ಶೀನಾಳನ್ನು ಇಂದ್ರಾಣಿ ಮುಖರ್ಜಿಯ ಸಹೋದರಿ ಎಂದು ಪರಿಚಯಿಸಲಾಗುತ್ತಿತ್ತು. ಆದರೆ ತನಿಖೆಯ ವೇಳೆ ಶೀನಾ ವಾಸ್ತವವಾಗಿ ಇಂದ್ರಾಣಿ ಅವರ ಮಗಳು ಎಂಬ ಮಾಹಿತಿ ಹೊರಬಂದಿತು. ಈ ವಿಚಾರ ದೇಶಾದ್ಯಂತ ಭಾರೀ ಚರ್ಚೆಗೆ ಕಾರಣವಾಯಿತು. ಈ ಕುಟುಂಬದ ಸಂಬಂಧಗಳು, ವೈಯಕ್ತಿಕ ಜೀವನ ಮತ್ತು ಆರೋಪಗಳ ಸುತ್ತ ಹಲವಾರು ಪ್ರಶ್ನೆಗಳು ಹುಟ್ಟಿಕೊಂಡವು. मेरे को नहीं लगता कि उनकी बहुत बड़ी राइज हुई थी. पीटर की राइज हुई है. पीटर वाज द प्रोफेशनल. वो उनकी बीवी थी, तो उनके ऊपर जंप करके उनको प्रोमिनेंस मिला था, लेकिन अपनी हैसियत, अपने टैलेंट्स के फॉर देम दैट वाज नॉट व्हाई शी वाज नोन. ಮಾಧ್ಯಮಗಳು ಈ ಪ್ರಕರಣವನ್ನು ವ್ಯಾಪಕವಾಗಿ ವರದಿ ಮಾಡಿದ್ದು ಇದು ದೇಶದ ಅತ್ಯಂತ ಹೆಚ್ಚು ಸುದ್ದಿಯಾದ ಕ್ರಿಮಿನಲ್ ಪ್ರಕರಣಗಳಲ್ಲಿ ಒಂದಾಯಿತು. ಮುಂಬೈ ಪೊಲೀಸರು ತನಿಖೆ ಆರಂಭಿಸಿದ ಬಳಿಕ ನಂತರ ಈ ಪ್ರಕರಣವನ್ನು ಕೇಂದ್ರ ತನಿಖಾ ದಳವಾದ ಕೈಗೆ ವರ್ಗಾಯಿಸಲಾಯಿತು. ಸಾಕ್ಷಿಗಳ ಹೇಳಿಕೆಗಳು, ಕರೆ ವಿವರಗಳು, ದಾಖಲೆಗಳು ಮತ್ತು ಇತರ ಸಾಕ್ಷ್ಯಗಳನ್ನು ಪರಿಶೀಲಿಸಿ ತನಿಖೆ ಮುಂದುವರಿಸಲಾಯಿತು. ಪ್ರಕರಣದ ಅವಧಿಯಲ್ಲಿ ಹಲವು ಆರೋಪಿಗಳು ಜಾಮೀನು ಪಡೆದರು. ನ್ಯಾಯಾಲಯದಲ್ಲಿ ಸಾಕ್ಷ್ಯಗಳ ಪರಿಶೀಲನೆ ಮತ್ತು ವಿಚಾರಣೆ ಹಲವು ವರ್ಷಗಳಿಂದ ನಡೆಯುತ್ತಿದ್ದು ಪ್ರಕರಣವು ಇನ್ನೂ ನ್ಯಾಯಾಂಗ ಪ್ರಕ್ರಿಯೆಯ ಭಾಗವಾಗಿದೆ. ಶೀನಾ ಬೋರಾ ಕೊಲೆ ಪ್ರಕರಣವು ಭಾರತದ ಅತ್ಯಂತ ಚರ್ಚಿತ ಕ್ರಿಮಿನಲ್ ಪ್ರಕರಣಗಳಲ್ಲಿ ಒಂದಾಗಿ ಉಳಿದಿದೆ.
ಈ ಪ್ರಕರಣದಲ್ಲಿ ವಿವಿಧ ಆರೋಪಗಳು, ಸಾಕ್ಷ್ಯಗಳು ಮತ್ತು ಪ್ರತಿವಾದಗಳನ್ನು ನ್ಯಾಯಾಲಯ ಪರಿಶೀಲಿಸುತ್ತಿದೆ. ಅಂತಿಮ ತೀರ್ಪು ನ್ಯಾಯಾಲಯದ ನಿರ್ಧಾರಕ್ಕೆ ಒಳಪಟ್ಟಿರುವುದರಿಂದ ಆರೋಪಗಳನ್ನು ನ್ಯಾಯಾಲಯದಲ್ಲಿ ಸಾಬೀತಾಗುವವರೆಗೆ ಅವು ಆರೋಪಗಳಾಗಿಯೇ ಪರಿಗಣಿಸಲಾಗುತ್ತದೆ. ಈ 3 ಪ್ರಕರಣಗಳು ಭಾರತದ ಅತ್ಯಂತ ಚರ್ಚಿತ ಮತ್ತು ಸಂಕೀರ್ಣ ಅಪರಾಧ ಪ್ರಕರಣಗಳಲ್ಲಿ ಸೇರಿವೆ. ಪ್ರತಿಯೊಂದು ಪ್ರಕರಣವು ವಿಭಿನ್ನ ಸಂದರ್ಭಗಳಲ್ಲಿ ನಡೆದಿದ್ದರೂ ತನಿಖೆಯಲ್ಲಿನ ಸವಾಲುಗಳು, ಸಾಕ್ಷ್ಯಗಳ ಮಹತ್ವ ಮತ್ತು ನ್ಯಾಯಾಂಗ ಪ್ರಕ್ರಿಯೆಯ ಸಂಕೀರ್ಣತೆಯನ್ನು ನಮ್ಮ ಮುಂದೆ ತರುತ್ತವೆ. ಈ ರೀತಿಯ ಪ್ರಕರಣಗಳು ನಮಗೆ ಒಂದು ಪ್ರಮುಖ ಪಾಠವನ್ನು ಕಲಿಸುತ್ತವೆ: ಯಾವುದೇ ಪ್ರಕರಣದ ಬಗ್ಗೆ ಅಂತಿಮ ನಿರ್ಧಾರವನ್ನು ನ್ಯಾಯಾಲಯವೇ ನೀಡುತ್ತದೆ. ಆದ್ದರಿಂದ ಆರೋಪಗಳನ್ನು ಸತ್ಯವೆಂದು ಅಥವಾ ಸುಳ್ಳೆಂದು ತೀರ್ಮಾನಿಸುವ ಮುನ್ನ ನ್ಯಾಯಾಂಗ ಪ್ರಕ್ರಿಯೆಯನ್ನು ಗೌರವಿಸುವುದು ಅತ್ಯಗತ್ಯ. ನಮ್ಮ ಉದ್ದೇಶ ಇಂತಹ ನೈಜ ಘಟನೆಗಳನ್ನು ಮಾಹಿತಿ ಮತ್ತು ಅರಿವುಗಾಗಿ ಮಾತ್ರ ಪ್ರಸ್ತುತಪಡಿಸುವುದು. ಯಾವುದೇ ವ್ಯಕ್ತಿ ಅಥವಾ ಸಂಸ್ಥೆಯ ಬಗ್ಗೆ ಪೂರ್ವಗ್ರಹ ಅಥವಾ ತಪ್ಪು ಕಲ್ಪನೆ ಮೂಡಿಸುವುದು ನಮ್ಮ ಉದ್ದೇಶವಲ್ಲ. ಈ ವಿಡಿಯೋ ನಿಮಗೆ ಮಾಹಿತಿ ನೀಡಿದ್ದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ಹಂಚಿಕೊಳ್ಳಿ ಮತ್ತು ಇಂತಹ ನೈಜ ಅಪರಾಧ ಕಥೆಗಳು, ತನಿಖೆಗಳು ಹಾಗೂ ಇತಿಹಾಸದ ಕುತೂಹಲಕಾರಿ ಘಟನೆಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ.